ಇನ್ನು ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು. ಈ ದೇಶದಲ್ಲಿ ಬಿಜೆಪಿ ಭ್ರಷ್ಟಾಚಾರದ ಪಿತಾಮಹ ಎಚ್ಡಿಕೆ ವಿಜಯೇಂದ್ರ ಅಶೋಕ್ಗೆ ಯಾವುದೇ ನೈತಿಕತೆ ಇಲ್ಲ ಅಂತ ಹೇಳಿದ್ರು. ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋಕೆ ಇವರಿಗೆ ನೈತಿಕತೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಬನ್ನಿ ಸಿಎಂ ಏನು ಹೇಳಿದ್ರು ನೋಡೋಣ. ಭ್ರಷ್ಟಾಚಾರದ ಪಿತಾಮಹರು ಯಾರು ಇದ್ರೆ ಈ ದೇಶದಲ್ಲಿ ಬಿಜೆಪಿ ಭ್ರಷ್ಟಾಚಾರ ಮಾಡೋದ್ರಲ್ಲಿ 100% ಭ್ರಷ್ಟಾಚಾರ ಮಾಡೋರು, 40% ಭ್ರಷ್ಟಾಚಾರ ಯಾರಿಗೆ ಹೇಳಿದ್ರು ಅದನ್ನು ಯಾರಾಗಿದ್ದಾರೆ, ಏನಾಗಿದ್ದಾರೆ ಕುಮಾರಸ್ವಾಮಿ ಎಷ್ಟು ದಿನ ಮಂತ್ರಿಯಾಗಿರ್ತಾರೆ ಕೇಂದ್ರದಲ್ಲಿ ಅನ್ನೋದು ಲೆಕ್ಕ. ನಾವು ಇರ್ಲಪ್ಪ, ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ, 136 ಸ್ಥಾನಗಳನ್ನು ಕೊಟ್ಟಿದ್ದಾರೆ, ಗೊತ್ತಾಯ್ತಾ? ಅವ್ರಿಗೆ ಎಷ್ಟಿದ್ರು ಅವರು? 28 ಇದ್ರು. ಎಷ್ಟು ಬಂದರು? 19ಕ್ಕೆ ಬಂದ್ಬಿಟ್ರಲ್ವಾ? ಅವ್ರಿಗೆ ಏನಾದ್ರು ಕುಮಾರಸ್ವಾಮಿಗೆ ಜ್ಞಾಪಕ ಇದೆಯಂತ? ಇನ್ನು ಸಿಡಿ ತೋರಿಸ್ತಾ ಇದ್ರು ಎಂದ ಎಚ್ಡಿಕೆ ಆರೋಪ ವಿಚಾರ. ಅಯ್ಯೋ ಪಾಪ, ನಾನೇನು ಫಿಲ್ಮ್ ಡೈರೆಕ್ಟರ್ ಅಲ್ಲ, ಟೂರಿಂಗ್ ಟ್ಯಾಕ್ಸ್ ಇತ್ತು, ಈಗಲೂ ಕೂಡ ಇಟ್ಕೊಂಡಿರುವೆ. ಸೆಂಟ್ರಲ್ ಗವರ್ಮೆಂಟ್ ನಿಂದ ತನಿಖೆ ಬೇಕಾದ್ರೆ ಮಾಡಿಸ್ಲಿ, ಸದ್ಯಕ್ಕೆ ನಿನ್ನ ಸಹೋದರನದ್ದು ಕೊಡಪ್ಪ ಅಂತ ಡಿಕೆ ಹೇಳಿದ್ರು. ಜೊತೆಗೆ ನಿನ್ನ ಆಫೀಸ್ನಲ್ಲಿ ಏನೇನ್ ಮಾಡಿದ್ದಾನೆಂದು ಕೊಡ್ತೀನಿ, ಟಾರ್ಗೆಟ್ ಮಾಡ್ತಿರೋದಕ್ಕೆ ಇಂಥ ಮಾತು ಬರ್ತಿರೋದು, ಮಿಲಿಟರಿ ಕರ್ಕೊಂಡು ಹೋಗುತ್ತಂತೆ, ನಾನು ಕೂಡ ರೆಡಿ ಇದೀನಿ ಅದಕ್ಕೆ ಅಂತ ಹೇಳಿದ್ರು. ಬನ್ನಿ ಏನ್ ಹೇಳಿದ್ರು ಡಿಕೆ ಶಿವಕುಮಾರ್ ನೋಡೋಣ. ಪಾಪ, ನಾನೇನು ಫಿಲಮ್ ಡೈರೆಕ್ಟರ್ ಅಲ್ಲ, ಏನೂ ಇಲ್ಲ. ನಾನು ಟೂರಿಂಗ್ ಟ್ಯಾಕ್ಸೀಸ್ ಮಡಿಕೊಂಡಿದ್ದೆ, ಈಗೂ ಥಿಯೇಟರ್ ಇಟ್ಕೊಂಡಿದ್ದೀನಿ ನಾನು. ಗೊತ್ತಾಯ್ತಾ? ತೆಗೀಲಿ, ಎಲ್ಲಿ ನೋಡಿ ಏನು ಆರೋಪ ಮಾಡಿದ್ದಾರೆ, ಏನು ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡ್ಸಕ್ಕೆ. ಹೆಂಗಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ಲ, ಯಾವ್ದಾದ್ರು ಒಂದು ಇನ್ವೆಸ್ಟಿಗೇಷನ್ ಮಾಡ್ಸಕ್ಕೆ ಈಗಾಗಲೇ ಮಾಡ್ತಾ ಇದ್ದೀರಲ್ಲ, ಬೇಕಾದಷ್ಟು ಎತ್ಕೊಂಡೋಗಿ. ಫಸ್ಟ್ ನಾನು ಹೇಳಿರೋ ಪ್ರಶ್ನೆಗಳಿಗೆ ಫಸ್ಟ್ ಒಂದೊಂದಾಗಿ ಕೊಡಲಿ. ಈಗ ಸದ್ಯಕ್ಕೆ ನಿನ್ನ ಸೋದರನ್ನು ಕೊಡಪ್ಪ, ನಿನ್ನ ಅಧಿಕಾರ, ನೀನು ಆಫೀಸ್ ಮಡಿಕೊಂಡು ಏನೇನು ಮಾಡಿದ್ದಾನೆ ಅಂತ ನನಗೆ ಕೊಡ್ತೀನಿ. ನಾನು ಕನಕಪುರ ರೋಡಲ್ಲಿ ಏನಿದೆ, ನೆಲಮಂಗಲ ರೋಡಲ್ಲಿ ಏನಿದೆ, ಮೈಸೂರು ರೋಡಲ್ಲಿ ಏನಿದೆ, ಬೆಂಗಳೂರಲ್ಲಿ ಏನಿದೆ, ಏರ್ಪೋರ್ಟ್ ರೋಡಲ್ಲಿ ಏನಿದೆ, ಹೆಂಗ್ ಬಂತು, ಏನು ಬಂತು, ಮೈನಿಂಗ್ದೆಲ್ಲ ಆಮೇಲೆ ನೆಕ್ಸ್ಟ್ ಮಾತಾಡೋಣ. ಫಸ್ಟ್ ಇಷ್ಟಕ್ಕೆ ಉತ್ತರ ಬಿಡುಗಡೆ ಮಾಡ್ತೀರಾ ಸರ್? ಫಸ್ಟ್ ಉತ್ತರ ಕೊಡ್ತಾರೆ ಅನ್ಸುತ್ತಾ ಸರ್? ಕೊಡ್ಬೇಕು ಅವರು, ಕೊಡಬೇಕು ಕೊಡಬೇಕು. ಈಗ ನನ್ಗೆ ಹೇಳಿದಾರಲ್ಲ, ಮಿಲಿಟರಿ ಬಂದು ಕರ್ಕೊಂಡು ಹೋಯ್ತದೆ ಅಂತ, ರೆಡಿ ಇದೀನಿ ನಾನು. ಯಾವ ಕಳಿಸ್ಯ ಹೇಳಪ್ಪ, ನಾನು ರೆಡಿ ಇದೀನಿ. ಟಾರ್ಗೆಟ್ ಮಾಡ್ತಾ ಇರೋದಕ್ಕೆ ಇಂಥ ಮಾತುಗಳೆಲ್ಲ ಬರ್ತಾ ಇರೋದು. ವಿಜೇಂದ್ರ ಫಸ್ಟ್ ಹೇಳ್ಬೇಕು, ಅವರಪ್ಪ ಯಾಕೆ ರಾಜೀನಾಮೆ ಕೊಟ್ರು, ಯಾಕೆ ಕೊಡ್ಸಿದ್ರು, ಏನು ಕೊಡ್ಬೇಕಾಯ್ತು, PSI ಸ್ಕ್ಯಾಮ್ ಇದ್ದಾಗ ಯಾರಿದ್ರು, ಅದೆಲ್ಲ ಪ್ರೂವ್ ಆಗ್ತಾನೆ ವಜಾಗಿದ್ದು ಎಲ್ಲ. ಇದನ್ನ ಯಾರಿದ್ರು, ಯಾಕೆ ರಾಜೀನಾಮೆ ಕೊಡಲಿಲ್ಲ, ಯಾರು ಚೀಫ್ ಮಿನಿಸ್ಟರ್ ಇದ್ರು, ಯಾಕೆ ಮಂತ್ರಿ ಇದ್ರು, ಯಾಕೆ ಅಧಿಕಾರಿಗಳು ಜೈಲ್ಗೆ ಹೋಗಿದ್ರು, ಇವೆಲ್ಲ ಫಸ್ಟು ಎರಡು ಪ್ರಶ್ನೆಗೆ ಉತ್ತರ ಕೊಡ್ಲಿ ಸಾಕು. ಈಗ MB ಪಾಟೀಲ್ ಕೇಳಿದ್ರು, ಅದ್ಯಾವುದು ಫಾರಿನ್ದು, ಅದೆಲ್ಲ ಹೇಳಿ. ಅವರೆಲ್ಲ ಜಮೀರ್ ಅಂತ ಕೇಳಿದ್ರು. ನಾವೆಲ್ಲ ಒಂದೇ ದಿನ ಎಕ್ಸಾಸ್ಟ್ ಮಾಡಕ್ಕೆ ಇಷ್ಟ ಇಲ್ಲ, 7 ದಿನ ಇದೆಯಲ್ಲ.